ಇದೊಂದು EZ-VIZ ಇಕ್ವಿಷನ್ ಬ್ರ್ಯಾಂಡ್ ಇದೆಯಲ್ಲ, ಅದೇ ಕಂಪನಿಯ ಕ್ಯಾಮ್ರಾ ಇದು. H4 ಅಂತ ಮಾಡೆಲ್ಲು. ಸೊ ಹೋಮ್ ಮತ್ತು ಆಫೀಸ್ಗೆ ಯೂಸ್ಫುಲ್ ಪ್ರಾಡಕ್ಟ್ ಇದು. 2-ವೇ ಕಮ್ಯುನಿಕೇಷನ್ ಆಡಿಯೋ ಇರುತ್ತೆ ಇದರಲ್ಲಿ. ಸೊ ಇದ್ರದ್ದು ಬಾಕ್ಸಲ್ಲಿ ಏನೇನು ಬರುತ್ತೆ ಮತ್ತು ಹೇಗೆ ಇನ್ಸ್ಟಾಲ್ ಮಾಡೋದು ಅನ್ನೋದನ್ನ ನೋಡೋಣ. ಸೊ ಈಗ ಬಾಕ್ಸ್ ಓಪನ್ ಮಾಡಿದ್ರೆ ನಮಗೆ ಡೈರೆಕ್ಟು ನೋಡೋದಕ್ಕೆ ಕ್ಯಾಮ್ರಾ ಸಿಗುತ್ತೆ. ಸೊ ಕ್ಯಾಮ್ರಾ ಇದು ಬಂದುಬಿಟ್ಟು ವೈಫೈ ಬೇಸ್ಡ್ ಕ್ಯಾಮ್ರಾ ಆಗಿದೆ. ಸೊ ಇದರಲ್ಲಿ 4G ಸಿಮ್ ಬೇಸ್ಡ್ ಕ್ಯಾಮ್ರಾನೂ ಬರುತ್ತೆ, ವೈಫೈ ಬೇಸ್ಡ್ ಕ್ಯಾಮ್ರಾ ಅದು. ಇಲ್ಲಿ ಆಫೀಸಲ್ಲಿ ಒಂದು ಆಫೀಸಿಗೆ ಇನ್ಸ್ಟಾಲೇಷನ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ವೈಫೈ ಇರೋದ್ರಿಂದ ವೈಫೈ ಬೇಸ್ಡ್ ಕ್ಯಾಮ್ರಾ ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ. ಅದು ಬಿಟ್ಟರೆ ಬಾಕ್ಸಲ್ಲಿ ಏನು ಬರುತ್ತೆ ಅಂದರೆ ಒಂದು ಚಾರ್ಜರ್ ಬರುತ್ತೆ, ನೀವು ನೋಡ್ತಾ ಇರ್ಬೋದು. ಸೊ ಇದು 12 ವೋಲ್ಟ್ 2 ಆ್ಯಂಪ್ಸ್ದು ಒಂದು ಚಾರ್ಜರ್ ಬರುತ್ತೆ, DC ಔಟ್ಪುಟ್ದು. ಅದು ಬಿಟ್ಟರೆ ಇದರಲ್ಲಿ ಒಂದು ಕ್ಯಾಮ್ರಾ ಮೌಂಟಿಂಗಿಗೆ ಸ್ಕ್ರೂಸ್ ಮತ್ತು ಕೊಡ್ತಾರೆ. ಅದು ಬಿಟ್ಟರೆ ಲ್ಯಾನ್ ಕೇಬಲ್ಗೆ ಕನೆಕ್ಟರ್ಗಳು ಕೊಡ್ತಾರೆ ಕ್ಲೋಸ್ ಮಾಡೋದಕ್ಕೆ. ಅದು ಬಿಟ್ಟರೆ ಮ್ಯಾನ್ಯುವಲ್ ಬುಕ್ ಇದೆ. ಅದು ಬಿಟ್ಟರೆ ನೀವು ಕ್ಯಾಮ್ರಾ ಮೌಂಟ್ ಮಾಡೋದಕ್ಕೆ ಒಂದು ಸ್ಟಿಕ್ಕರ್ ಕೊಡ್ತಾರೆ, ಯಾವ ಥರ ಸ್ಕ್ರೂಸು ನೀವು ಇಲ್ಲಿ ಹೋಲ್ ಮಾಡಿ ಟೈಟ್ ಮಾಡಬೇಕು ಅಂತ. ಸೊ ನೆಕ್ಸ್ಟು ಈ ರೀತಿಯಾಗಿ ಒಂದು ಸ್ಕ್ಯಾನರು, ಅದರಲ್ಲಿ ಮಾಡೆಲ್ ಡೀಟೇಲ್ಸ್ ಎಲ್ಲ ಇರುತ್ತೆ. ಸೊ ಇದನ್ನು ನೀವು ಆ್ಯಪಲ್ಲಿ ಸ್ಕ್ಯಾನ್ ಮಾಡಿ ನೀವು ಅದು ಆ್ಯಪಿಗೆ ಕನೆಕ್ಟ್ ಮಾಡ್ಕೋಬೋದು ಆ ಸ್ಕ್ಯಾನರ್ ಥ್ರೂ. ಇಲ್ಲ ಅಂದರೆ ಮ್ಯಾನ್ಯುವಲ್ ಆಗಿ ಸೀರಿಯಲ್ ನಂಬರ್ ಹಾಕ್ಬಿಟ್ಟು ಕನೆಕ್ಟ್ ಮಾಡ್ಬೋದು. ಈ ರೀತಿ ಒಂದು PVC ಬಾಕ್ಸ್ ಬರುತ್ತೆ, PVC ಬಾಕ್ಸಿಗೆ ಸ್ಕ್ರೂ ಹಾಕಿ ಮೌಂಟ್ ಮಾಡಿದ್ದೀವಿ. ಸೊ ಇದರಿಂದ ಬ್ಯಾಕ್ ಸೈಡ್ ವೈರ್ನ ತೊಗೊಂಡು ಸೊ ಅದಕ್ಕೆ ಪವರ್ ಕನೆಕ್ಟ್ ಮಾಡ್ಬೋದು. ಸೊ ಈ ರೀತಿ ಅದಕ್ಕೆ ಮೇಲ್ಗಡೆ ಕ್ಯಾಪ್ ಬರುತ್ತೆ ಒಂದು. ಸೊ ಕ್ಯಾಪ್ನ ಕ್ಲೋಸ್ ಮಾಡಿದ್ರೆ ಸೊ ಇಟ್ಸ್ ಫಿಟ್ ಆಗುತ್ತೆ. ಸೊ ಮಸ್ಟ್ ಆ್ಯಂಡ್ ಶುಡ್ ಎಲ್ಲರೂ PVC 4x4 ಬಾಕ್ಸ್ ಯೂಸ್ ಮಾಡಿದ್ರೆ ಬೆಟರು. ಸೊ ಇದೊಂದು 64 GB ಮೆಮೊರಿ ಕಾರ್ಡು. ಇದು ಅದ್ರ ಜೊತೆ ಬರಲ್ಲ, ಸಪ್ರೇಟ್ ತೊಗೊಂಡು ಹಾಕ್ಕೊಂಡ್ರೆ ನಿಮಗೆ ಸ್ಟೋರೇಜು ಅದರಲ್ಲೇ ಸ್ಟೋರ್ ಆಗುತ್ತೆ. ಸೊ ಇದರಲ್ಲಿ ಇನ್ನೊಂದು ಒಳ್ಳೆ ವಿಷಯ ಏನಪ್ಪ ಅಂದರೆ ಮೆಮೊರಿ ಕಾರ್ಡ್ ಹಾಕೋ ಹತ್ರ ಸ್ಕ್ರೂ ಸಿಸ್ಟಮಿಂಗ್ ಕೊಟ್ಟಿದ್ದಾರೆ, ಅದು ತುಂಬ ಒಳ್ಳೆಯ ವಿಷಯ. ಸೊ ಯಾಕೆಂದರೆ ಇಮಿಡಿಯೇಟ್ ಯಾರೂ ಟಕ್ಕಂತ ಯಾರು ತೆಗಿಯೋಕ್ಕಾಗಲ್ಲ, ಸ್ಕ್ರೂ ಬಿಚ್ಚಿನೇ ತೆಗಿಬೇಕು. ಕೆಲವೊಂದು ಕ್ಯಾಮ್ರಾಗಳಲ್ಲಿ ಬರೀ ರಬ್ಬರ್ ಕೊಟ್ಬಿಡ್ತಾರೆ. ಸೊ ಈ ರೀತಿ ಸ್ಕ್ರೂ ಟೈಟ್ ಮಾಡಿ ಲಾಕ್ ಮಾಡಿದ್ರೆ ನಿಮಗೆ SD ಕಾರ್ಡ್ ಕೂಡ ತುಂಬ ಸೇಫಾಗಿರುತ್ತೆ. ಸೊ ಇದನ್ನು ನೆಕ್ಸ್ಟು ಪವರ್ ಕನೆಕ್ಟ್ ಮಾಡಿದ್ದೀವಿ. ಪವರ್ ಕನೆಕ್ಟ್ ಮಾಡಿದ್ರೆ ಈಗ ಆನ್ ಆಗುತ್ತೆ ನೋಡಿ. ಸೊ ಈ ರೀತಿ ಇನ್ಸ್ಟಾಲ್ ಆಗುತ್ತೆ. ಇದಾದಮೇಲೆ ಯಾವ ರೀತಿ ವ್ಯೂ ಬರುತ್ತೆ ಅನ್ನೋದನ್ನ ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ. ರೇಟಬಲ್ ಕ್ಯಾಮ್ರಾ, ಬಟ್ ವ್ಯೂ ಆಲ್ಮೋಸ್ಟ್ ಇದಿಷ್ಟೇ ಇರುತ್ತೆ. ಸೊ ಈ ರೀತಿ ವ್ಯೂ ಬರುತ್ತೆ, ವಿತ್ ಆಡಿಯೋನೂ ಇರುತ್ತೆ ಇದರಲ್ಲಿ. ಮತ್ತು ನಿಮಗೆ ನೋಡಿ ಇದನ್ನು ಫುಲ್ ವೀಡಿಯೋದಲ್ಲೂ ನೋಡ್ಕೋಬೋದು. ಸೊ ಕಂಪ್ಲೀಟ್ ವ್ಯೂ ಸಿಗುತ್ತೆ. ಹಾಗೆ ನೀವು ಪ್ಲೇಬ್ಯಾಕು ಕೂಡ ಸೊ ಇದರಲ್ಲೇ ಇಲ್ಲಿ ಕೆಳಗಡೆ ನಿಮಗೆ ತೋರಿಸ್ತಾ ಇರುತ್ತೆ ಪ್ಲೇಬ್ಯಾಕು ಕೂಡ. ಸೊ ಪ್ಲೇಬ್ಯಾಕ್ ಕೂಡ ನೋಡ್ಕೋಬೋದು. ಯಾವ್ಯಾವ ಇದ್ರದ್ದು ಬೇಕು ಸೆಲೆಕ್ಟ್ ಮಾಡಿಕೊಂಡ್ರೆ ಸೊ ಪ್ಲೇಬ್ಯಾಕ್ ನೋಡಿ ಸೆಲೆಕ್ಟ್ ಮಾಡಿದ್ರೆ ಆ ಪ್ಲೇಬ್ಯಾಕು ಪ್ಲೇ ಆಗುತ್ತೆ. ಸೊ ಈ ರೀತಿ ನೀವು